ನಾವು ವಾಕ್ಯದ ಉಪದೇಶದಲ್ಲಿ ದಿನೇ ದಿನೇ ನಾವು ಬಲವನ್ನು ಸಹ ಹೊಂದುತ್ತಾ ಬಂದಿದ್ದೇವೆ. So beloved, ಕರ್ತನಲ್ಲಿ this morning, ಈ ಒಂದು ಬೆಳಗಿನ ಜಾವದಲ್ಲಿ may your eyes be on Jesus. ನಿಮ್ಮ ದೃಷ್ಟಿಯು ಕರ್ತನಾದ ಯೇಸುವಿನ ಮೇಲೆ ಇರಿಸಲ್ಪಡಲಿ. Walk in the light. ಬೆಳಕಿನಲ್ಲಿ ನಡೆಯಿರಿ. And when we look at the portion that was read to us from Revelation, ಪ್ರಕಟಣೆಯ ಭಾಗದ ನಾವು ಪುಸ್ತಕದ ಭಾಗ ನೋಡಿದಾಗಲೇ in chapter 22, 22ನೆಯ ಅಧ್ಯಾಯದಲ್ಲಿ here is another beautiful thoughts. ಇಲ್ಲಿ ನಾವು ಸುಂದರವಾದ ಚಿಂತನೆಗಳನ್ನು ಕಂಡುಕೊಳ್ಳುತ್ತೇವೆ. In verse 14 of Revelation 22, 14ನೇ ವರ್ಷದಲ್ಲಿ ನಾವು ನೋಡಿದಾಗಲೇ the writer is instructing us to wash our robes. ಇಲ್ಲಿ ಲೇಖಕನು ಅದನ್ನು ಹೇಳ್ತಿರುವಂತದ್ದು ನಮ್ಮ ವಸ್ತ್ರಗಳನ್ನು ತೊಳೆದುಕೊಳ್ಳಲಿ ಎಂಬುದಾಗಿ. To wash our robes. ನಮ್ಮ ವಸ್ತ್ರಗಳನ್ನು ತೊಳೆದುಕೊಳ್ಳುವುದಾಗಿ. What does this mean? ಇದು ಯಾವ ಅರ್ಥ ಕೊಡುತ್ತದೆ? You know, Christian life is a challenge every day. ಕ್ರೈಸ್ತ ಜೀವಿತ ನಾವು ನೋಡುವುದಾದ್ರೆ ಪ್ರತಿ ದಿವಸವೂ ಸಹ ಒಂದು ಸವಾಲಾಗಿದೆ. What is that challenge? ಆ ಸವಾಲು ಏನೆಂದರೆ Challenge to our holiness. ಅದು ಪರಿಶುದ್ಧತ್ವಕ್ಕೆ ಒಂದು ಸವಾಲಾಗಿದೆ. Every day ಪ್ರತಿ ದಿವಸ we will be confronted with the lusts of the world. ನಾವು ಲೋಕವು ಕಟ್ಟು ಹಾಕುವಂತ ಅನೇಕ ಕಾರ್ಯಗಳಿಗೆ ನಾವು ತುತ್ತಾಗುವಂತ ಸಂದರ್ಭಗಳು. Every day ಪ್ರತಿ ದಿವಸ the enemy will come to us with temptations. ಆತ್ಮೀಯ ಶತ್ರುವು ನಮ್ಮನ್ನು ಶೋಧನೆಗಳಿಂದ ಆತನು ನಮ್ಮನ್ನು ಬರುವಂತ. It's not just the youngsters who face temptation, it's everyone. ಇದು ಬರೀ ಯವನಸ್ಥರಿಗೆ ಮಾತ್ರ ಶೋಧನೆಗಳು ಬರುವಂತದ್ದಲ್ಲ, ಎಲ್ಲ ಕ್ರೈಸ್ತರಿಗೆ ಇರುವಂತಹ ಒಂದು ಸಂಗತಿ. You know, the enemy doesn't quit even after you give your heart to Jesus Christ. ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಕೊಟ್ಟಾಗ ನಂತರವೂ ಸಹ ಈ ಶತ್ರು ಆತನ ದಾಳಿಯನ್ನು ಆತನು ಬಿಟ್ಟು ಬಿಡುವಾಗ He will fight it tooth and nail to make sure that you are distracted from Jesus Christ. ಆತನು ಮಾಡುವಂತಹ ಸಕಲ ಪ್ರಯಾಸನ ನೋಡ್ತೇವೆ. ಕ್ರಿಸ್ತನಿಂದ ನಮ್ಮ ದೃಷ್ಟಿಯು ಅದು ಬೇರೆ ಕಡೆ ಹೋಗಲಿ ಎಂಬುದಾಗಿ ಸತತವಾಗಿ ಪ್ರಯತ್ನ ಮಾಡುತ್ತಾರೆ. That's why in verse 11, 11ನೇ ವಚನ ನೋಡುವುದಾದರೆ it is told to us, He